ಅಂಕಿಅಂಶಗಳನ್ನು ನೋಡಿದಾಗ ವರ್ಷದಿಂದ ವರ್ಷಕ್ಕೆ ಈ ರಸ್ತೆ ಅಪಘಾತಗಳು ಜಾಸ್ತಿನೇ ಆಗ್ತಾ ಇದ್ದಾವೆ. ಇದಕ್ಕೆ ಏನಪ್ಪ ಕಾರಣ ಅಂತಂದ್ರೆ, ನಾವು ಇನ್ನೂ ಎಲ್ಲೋ ಒಂದ್ ಕಡೆ ಈ ಜಾಗೃತಿಯನ್ನು ಮೂಡಿಸೋದ್ರಲ್ಲೂ ಇನ್ನೂ ಎಲ್ಲೋ ಒಂದು ಕಡೆ ಇದ್ದೇ ಬಿದ್ದೀವಪ್ಪ ಅಂತ ಒಂದು ಅನಿಸ್ತಾ ಇದೆ. ನಾವು ಅಂಕಿಅಂಶಗಳನ್ನು ನೋಡಿದಾಗ ಮೊಟ್ಟ ಮೊದಲನೇ ಸ್ಥಾನವನ್ನು ಅಂತಂದ್ರೆ ಈ ಕುಡಿದು ಏನ್ ಮಾಡ್ತಾ ಇದ್ರಲ್ಲ ಆಕ್ಸಿಡೆಂಟು ಮೆಜಾರಿಟಿ ಅಂದ್ರೆ ಈ ಇಡೀ ಆಲ್ ಇಂಡಿಯಾದ ಒಂದು ನಾವು ಅಂಕಿಅಂಶವನ್ನು ತೆಗೆದು ನೋಡಿದಾಗ ಸುಮಾರು 70% ಆಗುವಂತಹ ಅಪಘಾತ, ರಸ್ತೆ ಅಪಘಾತಗಳಲ್ಲಿ ಈ ನಾವು ಕುಡಿದು ಏನ್ ನಡೆಸ್ತಾ ಇದ್ದಾರೋ ಅದರಲ್ಲಿ ಸಾವು ನೋವುಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಂತರದ ಸ್ಥಾನದಲ್ಲಿ ಓವರ್ ಸ್ಪೀಡಿಂಗ್, ಅಂದ್ರೆ ಈ ಎಲ್ಲ ನಮ್ಮ ಅಧಿಕಾರಿಗಳು ಪ್ರತಿಯೊಂದು ರಸ್ತೆಯಲ್ಲಿ ಎಷ್ಟು ಸ್ಪೀಡ್ ಲಿಮಿಟ್ ಅನ್ನು ಓಡಿಸ್ಬೇಕಂತ ಹೇಳೋದೆಲ್ಲ ಎಲ್ಲ ಕಡೆ ಅವರು ಜಾಗೃತಿಯನ್ನು ಮೂಡಿಸಿದ್ರು, ಬೋರ್ಡ್ಗಳನ್ನು ಹಾಕಿದ್ರು ಕೂಡ ನಾವು ನೀವುಗಳಲ್ಲಿ ಏನ್ ಮಾಡ್ತೀವಿ ಅದೆಲ್ಲ ನಿರ್ಲಕ್ಷ್ಯ ಮಾಡಿ ಮತ್ತೆ ಆ ಸ್ಪೀಡ್ ಅನ್ನು ನಾವು ದಾಟಿ ಓವರ್ ಸ್ಪೀಡಿಂಗ್ ಅನ್ನು ಮಾಡಿ ಈ ಅಪಘಾತವನ್ನು ನಾವು ಮಾಡ್ತಾ ಇದ್ದೀವಿ. ನಂತರದ ಸ್ಥಾನ ಏನ್ ಪಡಿತಾ ಇದೆಪ್ಪ ಅಂದ್ರೆ ಈಗಿನ ಮೊಬೈಲ್ ಲ್ಯಾಪ್ಟಾಪ್. ನಾವು ವಾಹನವನ್ನು ನಡೆಸ್ತಾ ಇರುವಾಗ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಮೊಬೈಲ್ ಅನ್ನ ಆನ್ ಮಾಡಿ ಮಾತಾಡ್ತಾ ಹೋಗ್ತಾ ಇದೀವಿ ರಸ್ತೆ ಮೇಲೆ. ಅಂತ ಒಂದು ಸಂದರ್ಭದಲ್ಲಿ ಸಹ ಇಂಥ ರಸ್ತೆ ಅಪಘಾತಗಳಾಗ್ತಾ ಇದ್ದಾವೆ. ಇವೆಲ್ಲವೂ ತಡೆ ಹಿಡಿಬೇಕಪ್ಪ ಅಂತಂದ್ರೆ ಪ್ರತಿಯೊಬ್ಬರಲ್ಲಿ ಇದೊಂದು ಜನಜಾಗೃತಿಯನ್ನಾಗಿ ಪ್ರತಿಯೊಂದು ಮನೆಗೆ ಹೋಗ್ಬೇಕು. ಈ ಒಂದು ನೀವೇನು ಜನಜಾಗೃತಿ ಈ ಒಂದು ಮಾಸಾಚರಣೆಯನ್ನು ಮಾಡ್ತಾ ಇದ್ರಲ್ಲೋ, ಇದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ, ಜಿಲ್ಲೆಯ ಪ್ರತಿಯೊಬ್ಬ ಪ್ರಜೆಗೂ ಇದನ್ನು ಮುಡಿಸುವಂಥದ್ದಾಗಲಿ. ಮುಂದಿನ ವರ್ಷ ನಮ್ಮ ಜಿಲ್ಲೆಯ ಅಂಕಿಅಂಶವನ್ನು ನೋಡಿದಾಗ ಸ್ವಲ್ಪ ಕಡಿಮೆ ಬರಲಿ ಅಂತ ಆಶಿಸುತ್ತಾ ಈ ಒಂದು ನಿಮ್ಮ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ವಾಹನಗಳ ವಿಶೇಷ ತಗೊಂಡ್ರೆ ದಿನೇ ತುಂಬ ಅಧಿಕ ಸಂಖ್ಯೆಯಲ್ಲಿ ವಿಧವಾದ ವಾಹನಗಳು ರಸ್ತೆ ಮೇಲೆ ಬರ್ತಾ ಇದ್ದಾರೆ. ರಸ್ತೆ ಅಷ್ಟೇ ಜಾಸ್ತಿ ಆಗ್ಲಿಕ್ಕಲ್ಲ, ಬಟ್ ವೆಹಿಕಲ್ಗಳು ಮಾತ್ರ, ವಾಹನಗಳು ಮಾತ್ರ ಜಾಸ್ತಿ ಸಂಖ್ಯೆಯಲ್ಲಿ ರಸ್ತೆಗಿಳಿದ್ದಾರೆ. ಜನವರಿ 1ರಿಂದ ಇವತ್ತು ತಾರೀಕು 17 ಫೆಬ್ರವರಿ 17 ಅಂದರೆ ಹೆಚ್ಚು ಕಡಿಮೆ ಒಂದು 48 ದಿನಗಳಾಗಿರ್ಬೋದು. ಇಷ್ಟು 48 ದಿನಗಳಿಗೆ ನಮ್ಮ ಜಿಲ್ಲೆಯಲ್ಲಿ 35ಕ್ಕಿಂತ ಅಧಿಕ ಜನರು ಈ ರಸ್ತೆ ಅಪಘಾತದಲ್ಲಿ ಪ್ರಾಣಪಡ್ತಾರೆ. ಅಂದರೆ ಅದರ ತೀವ್ರತೆ ಮತ್ತು ಭಯಾನಕತೆ ಎಷ್ಟಿದೆ ಸುಮ್ಮನೆ ಒಂದು ಬಾರಿ ಕಣ್ಣಿಟ್ಟು ಕೆಲಸ ಮಾಡಿ ಗೊತ್ತಾಗುತ್ತೆ. ನಮ್ಮ ಮನವಿ ಇಷ್ಟೇ, ಏನು ಅಂತಂದರೆ ವಾಹನ ವೆಹಿಕಲ್ಸ್ ಚಾಲನೆ ಮಾಡಬೇಕಂದ್ರೆ ಜಾಗರೂಕತೆ ಮತ್ತು ನಿಮ್ಮ ಸುರಕ್ಷತೆ ಮತ್ತು ಬೇರೆಯವ್ರ ಸುರಕ್ಷತೆ ಎರಡನ್ನೂ ಕೂಡ ಗಮನಿಸ್ಬೇಕು ಪ್ರತಿ ಟೈಮಲ್ಲೂ ಕೂಡ. ಯಾಕಂದರೆ ಯಾವ ಕಾರಣದಿಂದ ಯಾವ ವೆಹಿಕಲ್ಗಳು ವೇಗವಾಗಿ ಬಂದು ಹೊರಗೋದೋ ಗೊತ್ತಿರಲ್ಲ. ಹಾಗೆ ಎಲ್ಲರೂ ಅಟ್ಲೀಸ್ಟ್ ಒಂದು ಬಹುಸಂಖ್ಯಾತ ಜನರು ಈಗಿನ ಪರಿಪಾಲನೆ ಮಾಡಿದ್ರೆ ನಾವು ಒಂದು ಮಟ್ಟದಲ್ಲಿ ಇದನ್ನು ತಡೆಗಟ್ತಾ ಇದ್ದೀವಿ. ನೋಡಿ, ಕಳೆದ 3 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 850ಕ್ಕಿಂತ ಅಧಿಕ ಸಾವುಗಳು ಇಂದಿನ ಸಂಭವಿಸಿದ್ದಾವೆ. 3 ವರ್ಷದ ಅಂಕಿಅಂಶ ತಗೊಂಡ್ರೆ, ಸಂಚಾರ ತಗೊಂಡ್ರೆ ಮತ್ತೆ 2,000ಕ್ಕಿಂತ ಅಧಿಕ ಜನ ಗಾಯಗೊಂಡಿದ್ದಾರೆ, ಅಂಗಗಳು ಹೋಗ್ತಿದ್ದಾರೆ. ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡಿಕೊಂಡು ಈ ಒಂದು ಸಂಚಾರ ನಿಯಮಗಳನ್ನ ಅನುಸರಣೆ ಮಾಡಿದ್ರೆ ಒಂದು ಅಪಘಾತ ತಡೆಗಟ್ಟಬಹುದು, ಜೀವ ಉಳಿಸ್ಬೋದು, ಗಾಯಗಳನ್ನ ನಾವು ಉಳಿಸ್ಕೊಳ್ಬಹುದು. ಅಂತ ಒಂದು ಕಾರ್ಯಕ್ರಮಕ್ಕೆ ಒಂದು ಜಾಗೃತಿನ ನಮ್ಮ ರಾಯಚೂರು ಜನಗಳಲ್ಲಿ ಮಾತ್ರ ಅಲ್ಲದೆ ದೇಶದಾದ್ಯಂತ ಒಂದು ಜಾಗೃತಿ ಮೂಡಿಸಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ಸಕ್ಸಸ್ಫುಲ್ ಆಗಲಿ, ಒಳ್ಳೆಯದಾಗಲಿ. ಪ್ರತಿಯೊಬ್ಬರ ಜೀವವನ್ನು ಉಳಿಸುವುದು ಪೊಲೀಸ್ ಇಲಾಖೆ ಮತ್ತು ಸಾರಿಗೆ ಇಲಾಖೆಯವರ ಕರ್ತವ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲರೂ ಮೇನು ವಾಹನ ಸವಾರರು ಅದನ್ನೇ ನಾವು ಪಾಲನೆ ಮಾಡಿದರೆ ಅದಕ್ಕೆ
ಸಾವಿನ ಸಂಖ್ಯೆ ಕಡಿಮೆ ಆಗಲಿ ಎನ್ನುವಂತನ್ನ ಮಾತನ್ನ ಬಹಳ ಅರ್ಥಪೂರ್ಣವಾಗಿ